ಇವತ್ತು ಮೆಡಿಕಲ್ ಎಮರ್ಜೆನ್ಸಿ ಎದುರಾಗುತ್ತಾ? ನಿಮ್ಗೇನಾದ್ರೂ ಟ್ಯಾಬ್ಲೆಟ್ ಬೇಕು, ಸಿರಪ್ ಬೇಕು, ಮಾತ್ರೆ ಬೇಕು, ಇನ್ನೇನೋ ಮೆಡಿಕಲ್ನ ಫಾರ್ಮಸಿ ಐಟಮ್ ಬೇಕು ಅನ್ನೋದಾದ್ರೆ ನಿಮ್ಗೆ ಮೆಡಿಕಲ್ಗಳೇ ಓಪನ್ ಇರೋದಿಲ್ವಾ? ಈ ಫಾರ್ಮಸಿ ವಿರುದ್ಧ ಇವತ್ತು ದೇಶಾದ್ಯಂತ ಭಾರೀ ಪ್ರತಿಭಟನೆ ವ್ಯಕ್ತವಾಗುತ್ತಿದೆ. ಅಖಿಲ ಭಾರತ ಔಷಧಿ ವ್ಯಾಪಾರಿಗಳಿಂದ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲೂ ಮೆಡಿಕಲ್ ಶಾಪ್ಗಳಿಂದ ಬೆಂಬಲ ವ್ಯಕ್ತವಾಗಿದೆ. ಆನ್ಲೈನ್ ಫಾರ್ಮಸಿಗಳ ಹಾವಳಿಯನ್ನ ಖಂಡಿಸಿ ಪ್ರತಿಭಟನೆ ನಡೆಯುತ್ತೆ. ನಿನ್ನೆ ಮಧ್ಯರಾತ್ರಿಯಿಂದಲೇ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಿದ್ದಾವೆ. ನಿನ್ನೆ ಮಧ್ಯರಾತ್ರಿಯಿಂದಲೇ ಅಂದ್ರೆ ಎಲ್ಲ ಮೆಡಿಕಲ್ ಶಾಪ್ಗಳನ್ನ ದೇಶಾದ್ಯಂತ ಎಲ್ಲ ಮೆಡಿಕಲ್ ಶಾಪ್ಗಳನ್ನ ಕ್ಲೋಸ್ ಮಾಡಿ ಆ ಮೂಲಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಇವತ್ತು ಎಲ್ಲ ಮೆಡಿಕಲ್ ಶಾಪ್ಗಳು ಕೂಡ ಬಂದ್ ಆಗ್ತವೆ. ರಾಜ್ಯದಲ್ಲಿ ಸಾವಿರಾರು ಮೆಡಿಕಲ್ ಶಾಪ್ಗಳಿದಾವೆ. ಪ್ರತಿದಿನವೂ ಕೂಡ ಸಾವಿರಾರು ರೂಪಾಯಿ ಮತ್ತು ಲಕ್ಷಾಂತರ ರೂಪಾಯಿ ಈ ಮೆಡಿಕಲ್ ಶಾಪ್ಗಳಲ್ಲಿ ವ್ಯವಹಾರ ನಡೆಯುತ್ತೆ. ಅಗತ್ಯಕ್ಕೆ ಬೇಕಾದಂತ ಎಲ್ಲ ಔಷಧಗಳನ್ನ ಈ ಮೆಡಿಕಲ್ ಶಾಪ್ಗಳು ನೀಡ್ತಾ ಇವೆ. ಆದ್ರೆ ಈ ಪ್ರೊಟೆಸ್ಟ್ನಿಂದಾಗಿ, ಈ ಫಾರ್ಮಸಿ ವಿರುದ್ಧ ನಡೀತಾ ಇರುವಂತಹ ಹೋರಾಟದಿಂದಾಗಿ ಇವತ್ತು ಮೆಡಿಕಲ್ ಎಮರ್ಜೆನ್ಸಿ ಎಲ್ಲ ಮೆಡಿಕಲ್ ಶಾಪ್ಗಳು ಕೂಡ ಬಂದ್ ಆಗೋ ಮೂಲಕ ರಾಜ್ಯದಲ್ಲಿ ಏನಾದ್ರೂ ಇವತ್ತು ಎಸೆನ್ಷಿಯಲ್ ಅಂತ ಹೇಳಿ ಏನಾದ್ರೂ ಇದ್ರೆ, ಮೆಡಿಕಲ್ ಎಮರ್ಜೆನ್ಸಿ ಏನಾದ್ರೂ ಇದ್ರೆ ಇವತ್ತು ನಮಗೆ ಸಿಗೋದಿಲ್ಲ. ಅಂತ ಕೊರೋನಾ ಟೈಮಲ್ಲೂ ಕೂಡ ಮೆಡಿಕಲ್ ಎಮರ್ಜೆನ್ಸಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಎಲ್ಲ ಬಂದಾಗಿತ್ತು, ಆದ್ರೆ ಮೆಡಿಕಲ್ ಶಾಪ್ಗಳು ಓಪನ್ ಇದ್ವು. ಮಾತ್ರೆ ಮತ್ತೊಂದು ಬೇಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ. ಆದ್ರೆ ಈಗ ಈ ಫಾರ್ಮಸಿ ವಿರುದ್ಧ ಸಿಡಿದೆದ್ದಿರುವಂತಹ ಮೆಡಿಕಲ್ ಅಸೋಸಿಯೇಷನ್ ಈ ನಿಟ್ಟಿನಲ್ಲಿ ಎಲ್ಲ ಮೆಡಿಕಲ್ಗಳನ್ನ ಬಂದ್ ಮಾಡುವಂತ ತೀರ್ಮಾನ ಮಾಡಿದೆ. ಹಾಗಾಗಿ ಸಾಮಾನ್ಯ ಜನರಿಗೆ ಇವತ್ತು ಮಾತ್ರೆಗಳು ಮಗದೊಂದು ಸಿಗದೆ ಪರಿತಪಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ರಾಜ್ಯದಲ್ಲಿ ಮೆಡಿಕಲ್ ಶಾಪ್ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬಂದ್ಗೆ ಬೆಂಬಲವನ್ನ 6 ಸಂಘಟನೆಗಳು ನೀಡಲಿಲ್ಲ, ನೈತಿಕವಾಗಿ ಬೆಂಬಲವನ್ನ ನೀಡಿದಾವೆ. 4 ಸಂಘಟನೆಗಳು ಕಪ್ಪು ಪಟ್ಟಿಯನ್ನ ಧರಿಸಿ ವ್ಯಾಪಾರವನ್ನ ಮಾಡ್ತವೆ. 30% ಮೆಡಿಕಲ್ ಶಾಪ್ ಕ್ಲೋಸ್ ಆಗುವಂತ ಸಾಧ್ಯತೆ ಇದೆ. 2 ಸಂಘಟನೆಗಳು ಮಾಲೀಕರಿದಾರಲ್ಲ, ಮನೆಯಲ್ಲೇ ಕುಳಿತು ಹೋರಾಟ ಮಾಡೋ ತೀರ್ಮಾನ ಮಾಡಿದ್ದಾರೆ. ಇನ್ನು 70% ಮಾಲೀಕರು ಕೈಗೆ ಕಪ್ಪು ಪಟ್ಟಿಯನ್ನ ಧರಿಸಿ ನೈತಿಕವಾಗಿ ಬೆಂಬಲವನ್ನ ಕೊಡೋ ತೀರ್ಮಾನ ಮಾಡಿದ್ದಾರೆ. ಮೆಡಿಕಲ್ ಶಾಪ್ಗಳು ಬಂದ ಕೆಲವು ಕಡೆಗಳಲ್ಲಾದ್ರೆ ಕೆಲವು ಕಡೆಗಳಲ್ಲಿ ಆಗಲ್ಲ ಅನ್ನೋದು. ಯಾಕಂತ ಹೇಳಿದ್ರೆ ಇವರೊಳಗನೆ ಹೊಂದಾಣಿಕೆ ಇಲ್ಲ. ಕೆಲವರು ಮೆಡಿಕಲ್ ಶಾಪ್ಗಳನ್ನ ಓಪನ್ ಮಾಡ್ತಾ ಇದ್ದಾರೆ, ಕಪ್ಪು ಪಟ್ಟಿಯನ್ನ ಧರಿಸಿ ತಮ್ಮ ಪ್ರತಿಭಟನೆಯನ್ನ ಹೊರ ಹಾಕ್ತಾ ಇದ್ದಾರೆ. ಇನ್ ಕೆಲವರು ಮನೆಯಲ್ಲೇ ಕೂತು ಬಿಸಿ ಮುಟ್ಟಿಸ್ತಿದ್ದಾರೆ. ನಮ್ಮ ಪ್ರತಿನಿಧಿ 3 ಜನ, ಬೆಂಗಳೂರಿನಿಂದ ವೀರೇಶ್ ಇದ್ದಾರೆ ನೇರ ಸಂಪರ್ಕದಲ್ಲಿ, ಮೈಸೂರಿನಿಂದ ವಿನೋದ್ ಇದ್ದಾರೆ, ಹಾಗೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಮೈಲಾರಿ ಪಾಠಾತ್ ಇದ್ದಾರೆ. ಮೊದಲು ಬೆಂಗಳೂರಿನಲ್ಲಿ ಸುಮಾರು 13,000ಕ್ಕೂ ಹೆಚ್ಚು ಮೆಡಿಕಲ್ಗಳಿದಾವೆ. ವೀರೇಶ್ನ ಮಾತಾಡ್ಸೋಣ. ವೀರೇಶ್, ಬೆಂಗಳೂರಿನಲ್ಲಿ ಮೆಡಿಕಲ್ ಶಾಪ್ಗಳು ಬಂದ್ ಆಗಿದಾವ, ಏನ್ ಹೇಳ್ತಾ ಇದ್ದಾರೆ ಜನ? ಅಗತ್ಯ ಎಸೆನ್ಷಿಯಲ್ ಅದು ಮೆಡಿಕಲ್ ಎಮರ್ಜೆನ್ಸಿ, ಆದ್ರೆ ಜನರಿಗೆ ಸಿಗ್ತಾ ಇದೆಯಾ? ಏನಾಗಿದೆ ಈ ಹೊತ್ತಿಗೆ? ಹೇಗಿದೆ ಪರಿಸ್ಥಿತಿ? ರಂಜಿತ್, ವಿವಿಧ ಬೇಡಿಕೆ ಆಗ್ರಹಿಸಿ ಒಂದ್ ಕಡೆ ಅಖಿಲ ಭಾರತ ಮೆಡಿಕಲ್ ಶಾಪ್ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿದ್ರು ದೇಶಾದ್ಯಂತ. ಬಟ್ ಬೆಂಗಳೂರಿನಲ್ಲಿ 70% ಮೆಡಿಕಲ್ ಶಾಪ್ಗಳು ಓಪನ್ ಆಗಬಹುದು. ಸದ್ಯ ಇದೀಗ ನಾನು ರಾಜಾಜಿನಗರದ ರಾಮ ಮಂದಿರದಲ್ಲಿದ್ದೇನೆ. ಇಲ್ಲಿ 3-4 ಮೆಡಿಕಲ್ ಶಾಪ್ಗಳಿದ್ದಾವೆ. ಸುಮಾರು ಇನ್ನೂ ಟೈಮ್ ಆಗಿಲ್ಲ, ಕ್ಲೋಸ್ ಆಗಿದ್ದಾವೆ. ಬಟ್ ಈಗ ಅಪೋಲೋ ಫಾರ್ಮಸಿ ಮೆಡಿಕಲ್ ಶಾಪ್ ಓಪನ್ ಆಗಿದೆ. ನೈತಿಕ ಬೆಂಬಲವನ್ನ ನೀಡಿದ್ದಾರೆ. ಯಾಕಂದ್ರೆ ಆನ್ಲೈನ್ ನಲ್ಲಿ ರಿಯಾಯಿತಿ ದರ ಮತ್ತೊಂದು ಹೆವಿ ಡಿಸ್ಕೌಂಟ್ ಕೊಡ್ತಿದ್ದಾರೆ. ಆ ಒಂದು ದೃಷ್ಟಿಯಿಂದ ಒಂದ್ ಕಡೆ ಇವನ್ನ ಬಂದ್ ಮಾಡಬೇಕು ಎಂಬುದು ಒಂದ್ ಕಡೆ ಸಂಘಟನೆಗಳ ಆಗ್ರಹವಾಗಿತ್ತು. ಆ ಒಂದು ದೃಷ್ಟಿಯಿಂದ ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ರು. ಯಾಕಂದ್ರೆ ಕೋವಿಡ್ ಟೈಮ್ ಅಲ್ಲಿ ಒಂದ್ ಕಡೆ ಆನ್ಲೈನ್ ಮಾರಾಟಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿತ್ತು. ಅಲ್ಲಿಂದ ಇಲ್ಲಿವರೆಗೂ ಹೆವಿ ಲಾಸ್ ಆಗ್ತಿದೆ ಈ ಮೆಡಿಕಲ್ ಶಾಪ್ಗಳಿಗೆ. 50% ತುಂಬಾ ಲಾಸ್ ಆಗ್ತಿದೆ. ಕೆಲವೊಂದು ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗುವ ಹಂತಕ್ಕೆ ಬಂದಿದೆ. ಯಾಕಂದ್ರೆ ಅಲ್ಲಿ ಆನ್ಲೈನ್ ಅಲ್ಲಿ ಹೆವಿ ಔಷಧಿಗಳು ಮಾರಾಟ ಆಗ್ತಿದೆ. ರಿಯಾಯಿತಿ ಸಹ ಡಿಸ್ಕೌಂಟ್ ಜಾಸ್ತಿ ಪ್ರಮಾಣದಲ್ಲಿ ಕೊಡ್ತಿದ್ರೆ. ಆ ಒಂದು ದೃಷ್ಟಿಯಿಂದ ತುಂಬಾ ಸಂಕಷ್ಟಕ್ಕೆ ಒಳಗಾಗಿದ್ದೇವೆ. ಕೇಂದ್ರ ಸರ್ಕಾರ ಕೂಡಲೇ ಇದನ್ನ ಬಂದ್ ಮಾಡಬೇಕೆಂಬುದು ಒಂದು ಕಡೆ ಇವರು ಬೇಡಿಕೆ ಆಗಿದೆ. ಆ ಒಂದು ದೃಷ್ಟಿಯಿಂದ ಇಂದಿಗೆ ಬಂದ್ಗೆ ಕರೆ ಕೊಟ್ಟಿದ್ರು. ಬಟ್ ಬೆಂಗಳೂರಿನಲ್ಲಿ ಈಗ ಎಲ್ಲಾ ಮೆಡಿಕಲ್ ಶಾಪ್ಗಳು ಈಗ ಕೆಲವೊಂದು ಮೆಡಿಕಲ್ ಶಾಪ್ಗಳು ಬಂದ್ ಆಗಿದ್ದಾವೆ, ಕೆಲವೊಂದು ಮೆಡಿಕಲ್ ಶಾಪ್ಗಳು ಓಪನ್ ಆಗಲಿದ್ದಾವೆ. 10 ಗಂಟೆ ನಂತರ ಮತ್ತಷ್ಟು ಗೊತ್ತಾಗಲಿದೆ. ಯಾಕಂದ್ರೆ ಕೆಸಿಡಿಒ ಸಂಘಟನೆ ಒಂದ್ ಕಡೆ ಬೆಂಬಲವನ್ನ ನೀಡಿದ್ದಾವೆ. ಬೆಂಗಳೂರಿನಲ್ಲಿ 6,500 ಮೆಡಿಕಲ್ ಶಾಪ್ಗಳು ಇಂದು ಬಂದ್ ಆಗ್ತವೆ ಅಂತ ಹೇಳಿದಾವೆ. 10 ಗಂಟೆ ಮೇಲೆ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ಯಾವುದೇ ಪ್ರತಿಭಟನೆಗೆ ಅವಕಾಶ ನೀಡಿಲ್ಲ. ಹೀಗಾಗಿ ಮನೆಯಲ್ಲೇ ಕುಳಿತು ಕೆಲ ಮೆಡಿಕಲ್ ಶಾಪ್ ಮಾಲೀಕರು ಒಂದ್ ಕಡೆ ಹೋರಾಟ ಸಹ ಮಾಡಲಿದ್ದಾರೆ. ಯಾಕಂದ್ರೆ ಇವರು ಬೇಡಿಕೆ ಇಷ್ಟೇ,
ಈ ಆನ್ಲೈನ್ ಮಾರಾಟವನ್ನ ನಿಷೇಧ ಮಾಡಬೇಕು. ಮತ್ತೊಂದು ಕಡೆ ಅಕ್ರಮ ಈ ಫಾರ್ಮರ್ಸಿಗಳ ಏನು ಮುಚ್ಚಿಸಬೇಕು. ಅತಿಯಾದ ರಿಯಾಯಿತಿಯನ್ನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಸಣ್ಣ ಔಷಧ ವ್ಯಾಪಾರಿಗಳನ್ನು ರಕ್ಷಿಸುವ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕೆಂಬುದು ಇವರ ಪ್ರಮುಖ ಬೇಡಿಕೆ. ಬಟ್ ಇದೀಗ ಫಾರ್ಮಸಿ ಮೆಡಿಕಲ್ ಶಾಪ್, ಅಪೋಲೋ ಮೆಡಿಕಲ್ ಶಾಪ್ ಓಪನ್ ಆಗಿದೆ. ಗ್ರಾಹಕರು ಬಂದು ಮೆಡಿಸಿನ್ಸ್ ಅನ್ನ ತೆಗೆದುಕೊಳ್ತಿದ್ರೆ. ಇನ್ನು ಇಲ್ಲಿ ಮೆಡಿಪ್ಲಸ್ ಇದೆ ಮತ್ತು ಕೆಲವೊಂದು ಖಾಸಗಿ ಮೆಡಿಕಲ್ ಇದಾವೆ. ಈಗ ಸದ್ಯಕ್ಕೆ ಬಂದ್ ಆಗಿದ್ದಾವೆ, ಯಾಕಂದ್ರೆ ಅವು 10 ಗಂಟೆ ಮೇಲೆ ಓಪನ್ ಆಗಬಹುದು. ಯಾಕಂದ್ರೆ 70% ಮೆಡಿಕಲ್ ಶಾಪ್ಗಳು ಬೆಂಗಳೂರಿನಲ್ಲಿ ಓಪನ್ ಆಗಬಹುದು ಎಂಬುದು ಒಂದ್ ಕಡೆ ಹೇಳಲಾಗ್ತಿದೆ. ಒಟ್ಟು 6 ಸಂಘಟನೆಯಲ್ಲಿ 4 ಸಂಘಟನೆ ನೈತಿಕ ಬೆಂಬಲ ನೀಡಿದ್ದಾರೆ. ಕೈಗೆ ಕಪ್ಪು ಬಟ್ಟೆ ತರಿಸಿಕೊಂಡು ಒಂದ್ ಕಡೆ ನೈತಿಕ ಬೆಂಬಲ ಸಹ ನೀಡಿದ್ದಾರೆ. ಆ ಒಂದು ದೃಷ್ಟಿಯಿಂದ ಈಗ ಸದ್ಯಕ್ಕೆ ಮೆಡಿಕಲ್ ಶಾಪ್ ಓಪನ್ ಆಗಿವೆ. ರಂಜಿತ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ವೀರೇಶ್, ಹಾಗೆ ಲೈನಲ್ಲಿರಿ. ಇನ್ನು ಮೈಸೂರಿನಲ್ಲಿ ವಿನೋದ್ ಹೇಗಿದೆ? ಮೆಡಿಕಲ್ ಹೋರಾಟ ಹೇಗಿದೆ? ಸದ್ಯ ಮೆಡಿಕಲ್ಗಳೆಲ್ಲ ಬಂದ್ ಆಗಿದಾವ? ಯಾವ್ಯಾವ ಸಂಘಟನೆಗಳು ಮೈಸೂರಿನಲ್ಲಿ ಬೆಂಬಲ ಕೊಟ್ಟಿದ್ದಾವೆ? ಸದ್ಯಕ್ಕೆ ಜನ ಪರಿತಪಿಸ್ತಾ ಇದ್ದಾರಾ ಮೆಡಿಕಲ್ಗಳಲ್ಲಿ ವಸ್ತುಗಳು ಸಿಗದೆ? ಹೇಗೆ? ರಂಜಿತ್, ಬಹಳ ಪ್ರಮುಖವಾಗಿ ಮೈಸೂರಲ್ಲೂ ಕೂಡ ಈ ಮೆಡಿಕಲ್ ಏನು ಔಷಧಿ ಅಂಗಡಿಗಳಿದೆ, ಬೆಳಿಗ್ಗೆಯಿಂದಲೂ ಕೂಡ ಎಂದಿನಂತೆ ಈಗಾಗಲೇ ತಮ್ಮ ಚಟುವಟಿಕೆಗಳು ಈಗಾಗಲೇ ಆರಂಭಿಸಿರುವಂತದ್ದು. ಯಾವುದೇ ಮೆಡಿಕಲ್ ಸ್ಟೋರ್ಗಳು ಇವತ್ತು ಬಂದ್ ಆಗೋದಿಲ್ಲ. ಬದಲಾಗಿ ನೈತಿಕ ಬೆಂಬಲವಷ್ಟೇ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಕೆಲಸ ಮಾಡುವಂತಹ ಸಮಯದಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸಿ ನಾವು ಈಗಾಗಲೇ ಮೆಡಿಕಲ್ ಏನು ನಮ್ಮ ದೈನಂದಿನ ಚಟುವಟಿಕೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ನನಗೆ ಸದ್ಯ ಮೈಸೂರಿನ ಸಹಜ ಹೆಸರಿರುವಂತಹ ರೆಗ್ಯುಲರ್ ಇದು ದಿನದ 24 ಗಂಟೆಯಲ್ಲೂ ಕೂಡ ಓಪನ್ ಆಗಿರುವಂತಹ ಮೆಡಿಕಲ್ ಸ್ಟೋರ್ ಆಗಿದೆ. ಈಗಾಗಲೇ 2 ಅಂಗಡಿಗಳು ಕೂಡ ಈಗಾಗಲೇ ಓಪನ್ ಆಗಿರುವಂತದ್ದು. ಬೆಳಿಗ್ಗೆಯಿಂದಲೂ ಕೂಡ ಎಂದಿನಂತೆ ತಮ್ಮ ಕಾರ್ಯಚಟುವಟಿಕೆ ಆರಂಭಿಸಿರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಆನ್ಲೈನ್ ಅಲ್ಲಿ ಸಾಕಷ್ಟು ಮೆಡಿಕಲ್ ಅಂದ್ರೆ ಮೆಡಿಕಲ್ಗೆ ಸಂಬಂಧಪಟ್ಟಂತಹ ಔಷಧಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇದೆಲ್ಲ ವಿರೋಧಿಸಿ ಇದು ಕರೆ ಕೊಟ್ಟಿರುವಂತಹ ಬಂದ್ಗೆ ಮೈಸೂರಿನಲ್ಲಿ ಯಾವುದೇ ರೀತಿಯಾದಂತಹ ಅಂದ್ರೆ ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇಲ್ಲ. ಬಹಳ ಪ್ರಮುಖ ಅಂದ್ರೆ ಎಲ್ಲರೂ ಕೂಡ ನೈತಿಕವಾಗಿ ಬೆಂಬಲವಷ್ಟೇ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ತಮ್ಮ ಚಟುವಟಿಕೆಯನ್ನು ಬೆಳಿಗ್ಗೆಯಿಂದಲೂ ಕೂಡ ಆರಂಭಿಸಿರುವಂತದ್ದು. ಈಗಾಗಲೇ ಏನು ಮೈಸೂರಿನಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಮೆಡಿಕಲ್ ಸ್ಟೋರ್ಗಳಿರುವಂತದ್ದು. ಪ್ರತಿನಿತ್ಯವೂ ಕೂಡ ಮೆಡಿಕಲ್ ಸ್ಟೋರ್ ಅಂತಂದ್ರೆ ಕರೋನಾ ಸಂದರ್ಭದಲ್ಲೂ ಕೂಡ ಮೆಡಿಕಲ್ ಸ್ಟೋರ್ಗಳು ಯಾವ ರೀತಿಯ ಕೆಲಸ ಮಾಡಿತ್ತು. ಆದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಆನ್ಲೈನ್ ನಲ್ಲಿ ಏನು ಮೆಡಿಕಲ್ ಸಂಬಂಧಪಟ್ಟಂತಹ ಔಷಧಿಗಳನ್ನ ಮಾರಾಟ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಜೊತೆಗೆ ಆನ್ಲೈನ್ ನಲ್ಲಿ ಸಾಕಷ್ಟು ರಿಯಾಯಿತಿ ದರವನ್ನು ಕೊಡ್ತಾ ಇರುವಂತದ್ದು. ಇದು ಎಲ್ಲ ಒಂದು ಕಡೆ ಉದ್ಯಮಕ್ಕೆ ಸಾಕಷ್ಟು ದೊಡ್ಡ ಮಟ್ಟದ ಪೆಟ್ಟು ಬೀಳ್ತಾ ಇದೆ ಅಂತ ಹೇಳಿ ಇವತ್ತು ಒಂದು ಬಂದ್ಗೆ ಕರೆಯನ್ನ ಕೊಟ್ಟಿದ್ರು. ಆದ್ರೆ ಮೈಸೂರಲ್ಲಿ ಯಾವುದೇ ರೀತಿಯಾದಂತಹ ಬಂದ್ಗೆ ಅಂದ್ರೆ ಬೆಂಬಲ ವ್ಯಕ್ತ ಆಗ್ತಾ ಇಲ್ಲ. ಪ್ರತಿಯೊಬ್ಬರು ಕೂಡ ಏನು ಕಪ್ಪು ಬಟ್ಟೆಯನ್ನು ಧರಿಸಿ ಇವತ್ತು ಬಂದ್ಗೆ ನೈತಿಕವಾಗಿ ಬೆಂಬಲವನ್ನು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮೈಸೂರಿರುವಂತಹ ಪ್ರತಿಯೊಂದು ಮೆಡಿಕಲ್ ಸ್ಟೋರ್ ಈಗ ಇರುವಂತಹ ರೆಗ್ಯುಲರ್ ಇದೆ. ಇದು ದಿನದ 24 ಗಂಟೆಗಳು ತೆರೆಯುವಂತಹ ಮೆಡಿಕಲ್ ಸ್ಟೋರ್ ಆಗಿರುವಂತದ್ದು. 9 ಗಂಟೆ 10 ಗಂಟೆ ನಂತರದಲ್ಲಿ ಬಹುತೇಕ ಎಲ್ಲಾ ಮೆಡಿಕಲ್ ಸ್ಟೋರ್ಗಳು ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಓಪನ್ ಆಗುತ್ತೆ. ಎಂದಿನಂತೆ ತಮ್ಮ ಚಟುವಟಿಕೆಯನ್ನು ಆರಂಭಿಸಿದೆ ಅಂತ ಹೇಳಿ ಈಗಾಗಲೇ ಎಲ್ಲಾ ಸಂಘಟನೆಗಳು ಈಗಾಗಲೇ ಘೋಷಣೆ ಮಾಡಿರುವಂತದ್ದು. ಸೊ ಹೀಗಾಗಿ ಮೈಸೂರಿನಲ್ಲಿ ಯಾವುದೇ ರೀತಿಯಾದಂತಹ ಮೆಡಿಕಲ್ಗೆ ಸಂಬಂಧಪಟ್ಟಂತಹ ಮಾತ್ರೆ ಇರಬಹುದು, ಸಿರಪ್ಗಳಿರ್ಬೋದು, ಜೊತೆಗೆ ಔಷಧಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಈಗಾಗಲೇ ಮೆಡಿಕಲ್ ಸ್ಟೋರ್ ಮಾಲೀಕರು ಕೂಡ ಈಗಾಗಲೇ ಸ್ಪಷ್ಟವಾಗಿ ಈಗಾಗಲೇ ಕ್ಲಿಯರ್ ಕಟ್ ಆಗಿ ಪ್ರತಿಯೊಂದು ಮೆಸೇಜ್ ಅನ್ನು ಕೊಟ್ಟಿರುವಂತದ್ದು. ರಂಜಿತ್, ಓಕೆ, ಬೆಳಗಾವಿಯಿಂದ ಮೈಲಾರಿ ಪಟಾತ್. ಬೆಳಗಾವಿಯಲ್ಲಿ ಪ್ರತಿಭಟನೆಗೆ ಮೆಡಿಕಲ್ ಸಂಘಟನೆಗಳು, ಮೆಡಿಕಲ್ ಏನು ಫಾರ್ಮಸಿ ಸಂಘಟನೆಗಳು ಹೇಗೆ ಬೆಂಬಲ ಕೊಟ್ಟಿದ್ದಾವೆ? ಆಸ್ಪತ್ರೆಗಳಲ್ಲಿ ಏನಾದರೂ ಮೆಡಿಕಲ್ಗಳು ಓಪನ್ ಇದಾವ ಅಥವಾ ಹೊರಗಡೆ ಎಲ್ಲ ಓಪನ್ ಇದಾವ, ಬಂದ್ ಆಗಿದ್ದಾವ? ಹೇಗಿದೆ? ಜನ ಎಲ್ಲ ಏನಂತ ಇದ್ದಾರೆ? ಏನ್ ಕತೆ? ಖಂಡಿತ ರಂಜಿತ್, ಏನು ಆನ್ಲೈನ್ ನಿಷೇಧವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಷ್ಟ್ರ ವ್ಯಾಪ್ತಿ ಕರೆ ನೀಡಿರುವಂತ ಈ ಒಂದು ಬೆಂಬಲಿಗೆ ಬೆಳಗಾವಿಯಲ್ಲಿ ಕೂಡ ನೈತಿಕ ಬೆಂಬಲವನ್ನ ಕೂಡ ಮಾಡಿರುವಂತದ್ದು. ಸದ್ಯ ನಾನು ಈಗ ಮೆಡಿಕಲ್ ಶಾಪ್ ಮುಂಭಾಗದಲ್ಲಿ ಗಮನಿಸಬಹುದು. ಬೆಳಗಾವಿಯ ಪೋರ್ಟ್ ರಸ್ತೆಯಲ್ಲಿ ಇರುವಂತಹ ಮೆಡ್ ಪ್ಲಸ್ ಅನ್ನೋ ಒಂದು ಮೆಡಿಕಲ್ ಶಾಪ್ ನ ಮುಂಭಾಗದಲ್ಲಿ ಇರುವಂತದ್ದು. ಇಲ್ಲಿ ಸದ್ಯಕ್ಕೆ ನೈತಿಕ ಬೆಂಬಲವನ್ನ ಇಲ್ಲಿ ಜಿಲ್ಲಾ ನಿಯಂತ್ರಕರು ಅಂದ್ರೆ ಔಷಧ ನಿಯಂತ್ರಕರು ಮಾಡಿರುವಂತದ್ದು. ಪ್ರಮುಖವಾಗಿ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಇವತ್ತು ಏನು ಜಿಲ್ಲಾ ಔಷಧ ಸಂಘದ ವ್ಯಾಪಾರಿಗಳು ಪ್ರತಿಭಟನೆ ಕೂಡ ನಿರ್ಧಾರ ಮಾಡಿದ್ರು. ಆದ್ರೆ ಇಲ್ಲಿ ಸಾರ್ವಜನಿಕ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಆ ಒಂದು ನಿರ್ಧಾರದಿಂದ ಈಗಾಗಲೇ ಹಿಂದೆ ಸರಿದಿರುವಂತದ್ದು. ರಾಷ್ಟ್ರವ್ಯಾಪ್ತಿ ಏನು ಮೆಡಿಕಲ್ ಶಾಪ್ಗೆ ಬಂದನ್ನ ಕರೆ ಕೊಟ್ಟಿರಲಾಗಿತ್ತು, ಆ ಒಂದು ಕರೆಗೆ ಇಲ್ಲಿ ಬೆಳಗಾವಿಯಲ್ಲಿ ನೈತಿಕ ಬೆಂಬಲವನ್ನ ಕೂಡ ಕೊಟ್ಟಲಾಗಿರುವಂತದ್ದು. ಜೊತೆಗೆ ಎಂದಿನಂತೆ ಇಲ್ಲಿ ಮೆಡಿಕಲ್ ಶಾಪ್ಗಳು ಕೂಡ ಓಪನ್ ಆಗಿರ್ತವೆ ಮತ್ತು ಈ ಒಂದು ನಿರ್ಧಾರವನ್ನ ಇಲ್ಲಿರುವಂತಹ ಜಿಲ್ಲಾ ಔಷಧ ಸಂಘಟನಾ ವ್ಯಾಪಾರಿಗಳು ಕೂಡ ಇಲ್ಲಿ ತೆಗೆದುಕೊಂಡಿದ್ದಾರೆ.
ಮಾಡಿಕೊಂಡಿರುವಂತದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 1500ಕ್ಕೂ ಹೆಚ್ಚು ಔಷಧ ಮಳಿಗೆಗಳಿರುವಂತದ್ದು. ಈ ಎಲ್ಲ ಮೆಡಿಕಲ್ ಸ್ಟೋರ್ಗಳನ್ನ ಬಂದ್ ಮಾಡಿ ಸೇವೆಯನ್ನ ಕೊಡೋದಕ್ಕೆ ಈಗ ನಿರ್ಧಾರವನ್ನ ಕೂಡ ಮಾಡಲಾಗಿರುವಂತದ್ದು. ಆದ್ರೆ ಕೈಗೆ ಕಪ್ಪು ಬಟ್ಟೆಯನ್ನ ಧರಿಸಿ ಇಲ್ಲಿ ಪ್ರತಿಭಟನೆ ಮಾಡಿ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸುವುದಕ್ಕೆ ಇಲ್ಲಿ ಮುಂದಾಗಿರುವಂತದ್ದು. ಬೆಳಗ್ಗೆ 10 ಗಂಟೆ ನಂತರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ಇಲ್ಲಿ ಪ್ರಮುಖವಾಗಿ ಆನ್ಲೈನ್ ವ್ಯವಹಾರ ಏನಿದೆ ಅದಕ್ಕೆ ಕಡಿವಾಣವನ್ನ ಹಾಕಬೇಕು, ಜೊತೆಗೆ ನಿಯಂತ್ರಣ ಇಲ್ಲದೆ ಈ ರೀತಿಯಾಗಿ ಆನ್ಲೈನ್ ನಲ್ಲಿ ಸಾಕಷ್ಟು ದಂಧೆ ಆಗ್ತಾ ಇದೆ. ಇಲ್ಲಿ ಆಂಟಿಬಯೋಟಿಕ್ ಇರಬಹುದು, ವ್ಯಸನಕಾರಿ ಔಷಧ ಇರಬಹುದು, ಜೊತೆಗೆ ನಕಲಿ ಔಷಧಿ ಚೀಟಿಗಳ ಬಳಕೆ ಕೂಡ ಹೆಚ್ಚಳ ಆಗ್ತಾ ಇದೆ. ಹಾಗಾಗಿ ಜೀವ ರಕ್ಷಕ ಏನು ಔಷಧಗಳ ಮೇಲೂ ಯಾವುದೇ ರೀತಿಯಾದಂತಹ ಸಾಕಷ್ಟು ರಿಯಾಯಿತಿಯನ್ನ ಕೊಟ್ಟು ಇಲ್ಲಿ ಮಾರಾಟವನ್ನ ಮಾಡಲಾಗ್ತಿದೆ. ಹಾಗಾಗಿ ಅದಕ್ಕೆ ಕಡಿವಾಣ ಹಾಕಲೇಬೇಕು ಅನ್ನೋ ನಿಟ್ಟಿನಲ್ಲಿ ಔಷಧಿ ಏನು ಮೆಡಿಕಲ್ ಶಾಪ್ಗೆ ಬಂದನ್ನ ಕೂಡ ಕೊಡಲಾಗಿತ್ತು. ಆದ್ರೆ ಬೆಳಗಾವಿಯಲ್ಲಿ ಕೂಡ ಈ ಒಂದು ಬಂದ್ಗೆ ನೈತಿಕ ಬೆಂಬಲವನ್ನು ಅಷ್ಟೇ ಕೊಡಲಾಗಿತ್ತು. ಜೊತೆಗೆ ಇನ್ನು ಸಾರ್ವಜನಿಕ ಆಸ್ಪತ್ರೆಗಳಿದ್ದಾವೆ ಅಲ್ಲಿ ಕೂಡ ಯಾರಿಗೂ ಕೂಡ ತೊಂದರೆ ಆಗಬಾರದು ಅನ್ನೋ ಒಂದು ಕಾರಣಕ್ಕಾಗಿ ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಸೂಚನೆಯನ್ನು ಕೊಟ್ಟಿರುವಂತದ್ದು. ಅಲ್ಲಿ ತೊಂದರೆ ಆಗಬಾರದು, ಎಲ್ಲವೂ ಕೂಡ ಓಪನ್ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೈಲಾರಿ.